ಪೂಜಾ ವಿಧಿ ಪದ್ಧತಿ. ಪೂಜೆಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳು: 1. ಒಂದು ಕೈಯಿಂದ ನಮಸ್ಕಾರ ಮಾಡಬೇಡಿ. 2. ಮಲಗಿರುವವರ ಪಾದಗಳನ್ನು ಮುಟ್ಟಬೇಡಿ. 3. ಹಿರಿಯರಿಗೆ ನಮಸ್ಕರಿಸುವಾಗ ಬಲಗೈಯಿಂದ ಅವರ ಬಲಗಾಲಿಗೆ ನಮಸ್ಕರಿಸಿ ಮತ್ತು ಎಡಗೈಯಿಂದ ಅವರ ಎಡಪಾದವನ್ನು ಸ್ಪರ್ಶಿಸಿ. 4. ಜಪ ಮಾಡುವಾಗ ನಾಲಿಗೆ ಅಥವಾ ತುಟಿಗಳನ್ನು ಚಲಿಸಬಾರದು. ಇದನ್ನು ಉಪಾಂಶು ಜಪ ಎನ್ನುತ್ತಾರೆ. ಇದರ ಫಲ 100ರಷ್ಟು ಫಲ ನೀಡುತ್ತೆ. 5. ಜಪ ಮಾಡುವಾಗ ಬಲಗೈಯನ್ನು ಬಟ್ಟೆ ಅಥವಾ ಗೋಮುಖಿಯಿಂದ ಮುಚ್ಚಬೇಕು. 6. ಜಪ ಮಾಡಿದ ನಂತರ ಆಸನದ ಕೆಳಗಿನ ನೆಲವನ್ನು ಸ್ಪರ್ಶಿಸಿ ಕಣ್ಣುಗಳಿಗೆ ಹಚ್ಚಬೇಕು. 7. ಸಂಕ್ರಾಂತಿ, ದ್ವಾದಶಿ, ಅಮಾವಾಸ್ಯೆ, ಪೂರ್ಣಿಮಾ, ಭಾನುವಾರ ಮತ್ತು ಸಂಧ್ಯಾ ಸಮಯದಲ್ಲಿ ತುಳಸಿ ಮುರಿಯುವುದು ನಿಷಿದ್ಧ. 7. ದೀಪದಿಂದ ದೀಪ ಹಚ್ಚಬಾರದು. 8. ಯಾಗ, ಶ್ರಾದ್ದ ಇತ್ಯಾದಿಗಳಲ್ಲಿ ಕಪ್ಪು ಎಳ್ಳನ್ನು ಬಳಸಬೇಕು, ಬಿಳಿ ಎಳ್ಳನ್ನು ಬಳಸಬಾರದು. 8. ಶನಿವಾರದಂದು ಪೀಪಲ್ ಮೇಲೆ ನೀರನ್ನು ಅರ್ಪಿಸಬೇಕು. 7 ಸುತ್ತು ಪೀಪಲ್ ಮಾಡಬೇಕು. ಪ್ರದಕ್ಷಿಣೆ ಮಾಡುವುದು ಉತ್ತಮ. 9. ಹೆಂಗಸರು ಕಸ, ಮತಿರ, ತೆಂಗಿನಕಾಯಿ ಇತ್ಯಾದಿಗಳನ್ನು ಒಡೆಯಬಾರದು ಅಥವಾ ಚಾಕುವಿನಿಂದ ಕತ್ತರಿಸಬಾರದು. ಇತ್ಯಾದಿಗಳನ್ನು ಒಳ್ಳೆಯದೆಂದು ಪರಿಗಣಿಸಲಾಗುವುದಿಲ್ಲ. 9. ಆಹಾರ ನೈವೇದ್ಯಗಳನ್ನು ಬಿಟ್ಟು ಬಿಡಬಾರದು. 10. ದೇವರ ವಿಗ್ರಹವನ್ನು ನೋಡಿದ ನಂತರ ನಮಸ್ಕರಿಸಲು ಮರೆಯದಿರಿ. 11. ಯಾರಾದರೂ ಯಾವುದೇ ವಸ್ತು ಅಥವಾ ದಾನದಕ್ಷಿಣೆಯನ್ನು ಬಲಗೈಯಿಂದ ನೀಡಬೇಕು. 12. ಏಕಾದಶಿ, ಅಮಾವಾಸ್ಯೆ, ಕೃಷ್ಣ ಚತುರ್ದಶಿ, ಪೂರ್ಣಿಮಾ, ವ್ರತ ಮತ್ತು ಶ್ರಾದ್ದದಂದು ಕ್ಷೌರಕರ್ಮ ಅಂದರೆ ಗಡ್ಡ ಮಾಡಬಾರದು. 13. ಯಜ್ಞೋಪವೀತವಾಗಲಿ ಶಿಖಾಬಂಧನವಾಗಲಿ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಫಲವಿಲ್ಲ. 14. ಶಂಕರನಿಗೆ ಬಿಲ್ವಪತ್ರೆ, ವಿಷ್ಣುವಿಗೆ ತುಳಸಿ, ಗಣೇಶನಿಗೆ ಧೂರ್ವ, ಲಕ್ಷ್ಮಿಗೆ ಕಮಲ. 15. ಶಿವರಾತ್ರಿ ಹೊರತುಪಡಿಸಿ ಶಿವನಿಗೆ ಕುಂಕುಮವನ್ನು ಅರ್ಪಿಸುವುದಿಲ್ಲ. ಶಿವನಿಗೆ ಮೊಂಡಾಗಿ, ವಿಷ್ಣುವಿಗೆ ಧಾತುರ, ದೇವಿಗೆ ಆಕ ಮತ್ತು ಮದರ ಮತ್ತು ಸೂರ್ಯದೇವರಿಗೆ ಟಗರು ಹೂಗಳನ್ನು ಅರ್ಪಿಸಬೇಡಿ. ಅಖಂಡ ದೇವತೆಗಳಿಗೆ 3 ಬಾರಿ ಮತ್ತು ಪೂರ್ವಜರಿಗೆ ಒಮ್ಮೆ ತೊಳೆದು ನೈವೇದ್ಯ ಮಾಡಿ. ಹೊಸ ಬಿಲ್ವದ ಎಲೆಗಳು ಸಿಗದಿದ್ದರೆ ನೈವೇದ್ಯ ಮಾಡಿದ ಬಿಲ್ವೆಯನ್ನು ಮತ್ತೆ ತೊಳೆದು ನೈವೇದ್ಯ ಮಾಡಬಹುದು. ಭಗವಾನ್ ವಿಷ್ಣುವಿಗೆ ಅನ್ನವನ್ನು, ಗಣೇಶನಿಗೆ ತುಳಸಿಯನ್ನು, ದುರ್ಗೆಗೆ ಮತ್ತು ಸೂರ್ಯನಾರಾಯಣನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಬೇಡಿ. ಎಲೆ, ಹೂ, ಹಣ್ಣುಗಳನ್ನು, ಮುಖವನ್ನು ಕೆಳಗಿಳಿಸಬೇಡಿ. ಅವು ಉದ್ಭವಿಸಿದಂತೆಯೇ ಅರ್ಪಿಸಬೇಕು. ಆದರೆ ಬಿಲ್ವಪತ್ರೆಯನ್ನು ತಲೆಕೆಳಗು ಮಾಡಿದ ನಂತರ ಕೋಲನ್ನು ಮುರಿದು ಶಂಕರನಿಗೆ ಅರ್ಪಿಸಿ. ವೀಳ್ಯದೆಲೆಯ ತುದಿಯನ್ನು ಒಡೆದು ಅರ್ಪಿಸಿ. ಕೊಳೆತ ಪಾನ್ ಅಥವಾ ಹೂಗಳನ್ನು ಅರ್ಪಿಸಬೇಡಿ. ತುಳಸಿ ಭದ್ರವನ್ನು ಶುಕ್ಲ ಚತುರ್ಥಿಯಂದು ಗಣೇಶನಿಗೆ ಅರ್ಪಿಸಲಾಗುತ್ತದೆ. 5 ರಾತ್ರಿಯವರೆಗೂ ಕಮಲದ ಹೂವು ಅಳಿಸುವುದಿಲ್ಲ. ತುಳಸಿ ಎಲೆಗಳು 10 ರಾತ್ರಿಯವರೆಗೂ ಅಳಿಸುವುದಿಲ್ಲ. ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಹೆಂಡತಿಯನ್ನು ಬಲಭಾಗದಲ್ಲಿ ಕೂರಿಸಿ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು. ಪೂಜಿಸುವವರು ಹಣೆಗೆ ತಿಲಕವಿಟ್ಟು ಮಾತ್ರ ಪೂಜಿಸಬೇಕು. ಪೂರ್ವಾಭಿಮುಖವಾಗಿ ಕುಳಿತು ನಿಮ್ಮ ಎಡಭಾಗದಲ್ಲಿ ಗಂಟೆ, ಧೂಪ ಮತ್ತು ನಿಮ್ಮ ಬಲಭಾಗದಲ್ಲಿ ಶಂಖ, ನೀರಿನ ಮಡಕೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಇರಿಸಿ. ನಿಮ್ಮ ಎಡಭಾಗದಲ್ಲಿ ತುಪ್ಪದ ದೀಪವನ್ನು ಮತ್ತು ಬಲಭಾಗದಲ್ಲಿ ದೇವರನ್ನು ಇರಿಸಿ ಮತ್ತು ಅಕ್ಕಿಯ ಮೇಲೆ ದೀಪವನ್ನು ಇರಿಸಿ ಅದನ್ನು ಬೆಳಗಿಸಿ. ತುಳಸಿ ಪತ್ರವನ್ನು ಹೊರತುಪಡಿಸಿ ಎಲ್ಲ ಪತ್ರಗಳು ಗಣೇಶನಿಗೆ ಪ್ರಿಯ. ಭೈರವನ ಪೂಜೆಯಲ್ಲಿ ತುಳಸಿ ಸ್ವೀಕಾರಾರ್ಹವಲ್ಲ. ಮಾಘ ಮಾಸ ಹೊರತುಪಡಿಸಿ ಶಿವನಿಗೆ ಕುಂದದ ಹೂವು ನಿಷಿದ್ಧ. ಸ್ನಾನ ಮಾಡದೆ ತುಳಸಿ ಎಲೆ ಒಡೆಯುವವನು ದೇವತೆಗಳು ಸ್ವೀಕರಿಸುವುದಿಲ್ಲ. ಭಾನುವಾರದಂದು ಧ್ರುವವನ್ನು ಮುರಿಯಬೇಡಿ. ಕೇತಕಿ ಹೂವನ್ನು ಶಿವನಿಗೆ ಅರ್ಪಿಸಬಾರದು. ಕಾರ್ತಿಕ ಮಾಸದಲ್ಲಿ ವಿಷ್ಣುವನ್ನು ಕೇತಕಿ ಹೂವಿನಿಂದ ಪೂಜಿಸಿ. ದೇವತೆಗಳ ಮುಂದೆ ಹಚ್ಚಿದ ದೀಪವನ್ನು ನಂದಿಸಬಾರದು. ಶಾಲಿಗ್ರಾಮದ ಆವಾಹನೆ ಮತ್ತು
ಮುಳುಗುವಿಕೆ ಇಲ್ಲ. ಪ್ರತಿಷ್ಠಾಪಿಸಿರುವ ವಿಗ್ರಹದಲ್ಲಿ ಆವಾಹನೆ ಮತ್ತು ನಿರ್ಜಮನ ಇರುವುದಿಲ್ಲ. ಮಧ್ಯಾಹ್ನದ ನಂತರ ತುಳಸಿ ಎಲೆಗಳನ್ನು ತೆಗೆದುಕೊಳ್ಳಬೇಡಿ. ಗುರುದೇವ, ಹಿರಿಯ ವ್ಯಕ್ತಿ ಅಥವಾ ಪೂಜ್ಯ ವ್ಯಕ್ತಿ ಪೂಜೆ ಮಾಡುವಾಗ ಬಂದರೆ ನಂತರ ಎದ್ದು ಅವರಿಗೆ ನಮಸ್ಕರಿಸಿ ಅವರ ಅನುಮತಿಯೊಂದಿಗೆ ಉಳಿದ ಕರ್ಮವನ್ನು ಮುಗಿಸಿ. ಮಣ್ಣಿನ ವಿಗ್ರಹದ ಆವಾಹನೆ ಮತ್ತು ನಿರ್ಜಮನವಿದೆ ಮತ್ತು ಕೊನೆಯಲ್ಲಿ ಗಂಗಾ ಹರಿವನ್ನು ಸಹ ಶಾಸ್ತ್ರೀಯ ವಿಧಾನದಿಂದ ಮಾಡಲಾಗುತ್ತದೆ. ಕಮಲವನ್ನು 5 ರಾತ್ರಿ, ಬಿಲ್ವವನ್ನು 10 ರಾತ್ರಿ ಮತ್ತು ತುಳಸಿಯನ್ನು 11 ರಾತ್ರಿಯ ನಂತರ ಶುದ್ಧೀಕರಿಸಿ ಪೂಜೆಗೆ ತೆಗೆದುಕೊಳ್ಳಬಹುದು. ಪಂಚಾಮೃತದಲ್ಲಿ ಎಲ್ಲವೂ ಸಿಗದಿದ್ದರೆ ಹಾಲಿನಿಂದ ಸ್ನಾನ ಮಾಡುವುದರಿಂದ ಮಾತ್ರ ಪಂಚಾಮೃತದ ಫಲವಾಗುತ್ತದೆ. ಶಾಲಿಗ್ರಾಮದ ಮೇಲೆ ಅಕ್ಷತೆ ಹತ್ತುವುದಿಲ್ಲ. ಕೆಂಪು ಬಣ್ಣ ಮಿಶ್ರಿತ ಅನ್ನವನ್ನು ನೀಡಬಹುದು. ಕೈಯಲ್ಲಿ ಹಿಡಿದ ಹೂಗಳು ತಾಮ್ರ ಪಾತ್ರೆಯಲ್ಲಿ ಶ್ರೀಗಂಧ ಮತ್ತು ಚರ್ಮದ ಪಾತ್ರೆಯಲ್ಲಿ ಗಂಗಾಜಲವು ಅಶುದ್ಧವಾಗುತ್ತದೆ. ಕರಗಿದ ತುಪ್ಪ ಮತ್ತು ತೆಳುವಾದ ಶ್ರೀಗಂಧವನ್ನು ಅರ್ಪಿಸಬಾರದು. ದಿನನಿತ್ಯದ ಪೂಜೆಯಲ್ಲಿ ಯಶಸ್ಸಿಗೆ ದಕ್ಷಿಣೆಯನ್ನು ಅರ್ಪಿಸಬೇಕು. ಭಂಗಿ, ನಿದ್ರೆ, ದಾನ, ಆಹಾರ, ಬಟ್ಟೆ ಸಂಗ್ರಹ, ವಿವಾದ ಮತ್ತು ಮದುವೆಯ ಸಮಯದಲ್ಲಿ ಸೀನುವಿಕೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಕೊಳಕು ಬಟ್ಟೆಗಳನ್ನು ಧರಿಸುವವನು, ಇಲಿಯ ಕಟ್ ಬಟ್ಟೆ ಧರಿಸುವವನು ಇತ್ಯಾದಿಗಳನ್ನು ಧರಿಸುವವನು ಕೂದಲನ್ನು ಕತ್ತರಿಸುತ್ತಾನೆ ಮತ್ತು ಬಾಯಿಯು ದುರ್ವಾಸನೆಯಿಂದ ಕೂಡಿರುತ್ತದೆ. ಜಪ ಮಾಡುವುದು ಇತ್ಯಾದಿಗಳನ್ನು ದೇವತೆ ನಾಶಪಡಿಸುತ್ತಾರೆ. ಪ್ರದೋಷ ಕಾಲದಲ್ಲಿ ಮಣ್ಣು, ನಿಷಾದದಲ್ಲಿ ಗೋಮೂತ್ರ ಮತ್ತು ಗೋಮೂತ್ರವನ್ನು ತೆಗೆದುಕೊಳ್ಳಬೇಡಿ. ವಿಗ್ರಹ ಸ್ನಾನದಲ್ಲಿ ಹೆಬ್ಬೆರಳಿನಿಂದ ವಿಗ್ರಹವನ್ನು ಉಜ್ಜಬೇಡಿ. ಪೂರ್ವಾಹದ ನಂತರವೇ ಮಧ್ಯಾಹ್ನದ ಸಮಯದಲ್ಲಿ ಪೀಪಲ್ಗೆ ನಮಸ್ಕಾರವನ್ನು ಮಾಡಬೇಕು. ಅದರ ನಂತರ ಮಾಡಬೇಡಿ. ಮೆಚ್ಚಿದವನನ್ನು ಪೂಜಿಸುವ ಮತ್ತು ವಿದ್ವಾಂಸರನ್ನು ಗೌರವಿಸುವ ಸ್ಥಳದಲ್ಲಿ ಕ್ಷಾಮ, ಸಾವು ಮತ್ತು ಭಯ ಉಂಟಾಗುತ್ತದೆ. ಲಕ್ಷ್ಮಿಯನ್ನು ಪಡೆಯಲು ಶೌಷ ಮಾಸದ ಶುಕ್ಲ ದಶಮಿ ತಿಥಿ, ಚೈತ್ರದ ಶುಕ್ಲ ಪಂಚಮಿ ಮತ್ತು ಶ್ರಾವಣದ ಪೂರ್ಣಿಮಾ ತಿಥಿಯಂದು ಲಕ್ಷ್ಮಿಯನ್ನು ಆರಾಧಿಸಿ. ಕೃಷ್ಣ ಪಕ್ಷದಲ್ಲಿ ರಿತಿಕಾ ತಿಥಿಯಲ್ಲಿ ಶ್ರವಣದ ನಕ್ಷತ್ರದಲ್ಲಿ ಲಕ್ಷ್ಮಿಯನ್ನು ಪೂಜಿಸಬೇಡಿ. ಮಧ್ಯಾಹ್ನ ರಾತ್ರಿ ಕೃಷ್ಣ ಪಕ್ಷದಲ್ಲಿ ದ್ವಾದಶಿ ತಿಥಿ ಮತ್ತು ಅಷ್ಟಮಿಯಂದು ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸಬೇಡಿ. ಮಂಟಪದ 9 ಭಾಗಗಳಿವೆ, ಅವೆಲ್ಲವೂ ಸಮನಾಗಿವೆ. ಅಂದರೆ ಮಂಟಪವು ಎಲ್ಲ ಕಡೆಯಿಂದ ಚತುರಾಸನವಾಗಿದೆ, ಅಂದರೆ ವಕ್ರವಾಗಿಲ್ಲ. ಮೇಕ್ ಅಪ್ನಿಂದ ರಚಿಸಿದ ಫುಲ್ ಹೋಸ್ಟ್ ಅನ್ನು ನಾಶಪಡಿಸುತ್ತದೆ. ಪೂಜೆ ಮಾಡುವಾಗ ಏನಾದರೂ ತಪ್ಪಿದರೆ ಖಂಡಿತ ಕೊನೆಯಲ್ಲಿ ಈ ಒಂದು ಮಂತ್ರವನ್ನು ಹೇಳಿ: ಆವನಂನ ಜಾನಾಮಿನ ಜಾನಾಮಿನ ವಿಸರ್ಜನಂ ಆರಾಧನೆ ಚೈವನ ಜಾನಾಮಿ ಪರಮೇಶ್ವರ. ಮಂತ್ರರಹಿತವಾದ, ಕರ್ಮರಹಿತವಾದ, ಭಕ್ತಿರಹಿತವಾದ ಜನಾರ್ದನ ಯತ್ಪೂಜಿತಂ ಮಯಾ ದೇವ್ ಪರಿಪೂರ್ಣ ಸ್ಥಿತಿಯಲ್ಲಿ. ಇದರ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.